ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ, ಪ್ಯಾಕೇಜ್ ಕೊಟ್ಟಿದ್ದಾರೆ. ಸೊ ಈ ಮಟ್ಟಿಗೆ ಇದನ್ನು ಒಂದು ಸಕ್ಸಸ್ 25 ಡೇಸ್ ಅಂದರೆ ಇತ್ತೀಚಿನ ವರ್ಷಗಳು ನೋಡಿದ್ರೆ 1 ವರ್ಷ ಆಗಿತ್ತು ಮೇ ಬಿ. ಒಂದು ಥಿಯೇಟ್ರಿನಲ್ಲಿ, ಒಂದು ಸೆಂಟ್ರಲ್ ಮೇನ್ ಸೆಂಟರ್ನಲ್ಲಿ 25 ದಿನ ಪೂರೈಸಿ ಸಿನಿಮಾಗಳು. ಸೊ ನಿಮ್ಗೆ ಗೆದ್ದಿದ್ದೀರಿ, ಎಷ್ಟು ಖುಷಿ ಇದೆ? ಖುಷಿಯಾಗಿದೆ ಸರ್. ಈ ಥರದೆಲ್ಲ ಕೇಳಿದಾಗ ನಾನು ಬಂದಾಗ ಥಿಯೇಟ್ರಲ್ಲಿ ಹೇಳ್ತಾ ಇರೋದು 25 ದಿವಸ ಆಗಿನೇ 1 ವರ್ಷ ಆಯಿತು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಇದೆ ಸರ್. ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ನೋಡ್ತಾ ಇದ್ದೀವಿ. ಸೊ ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಅದು ನಮ್ಮ ಸಿನಿಮಾ ಮುಖಾಂತರ ಆಗೋದು ನಾವು ತುಂಬ ಖುಷಿ ಇದೆ. ನಾವು ಅಂದ್ಕೊಂಡಿದ್ವಿ, ಕತೆ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ವಿ ಜನ ಅಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆ ರೀತಿ ನಮ್ಮ ಕತೆ ಮೇಲೆ ಕಾನ್ಫಿಡೆಂಟ್ ಇರೋದ್ರಿಂದ ಜನ ಒಪ್ಕೋದು. ಬಟ್ ಈ ಮಟ್ಟ ಒಪ್ಕೋದು ತುಂಬ ಖುಷಿ ಇದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ಅಂದರೆ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ಇರುವಂಥದ್ದು, ನಿಮ್ಮ ಪಾತ್ರನೂ ಅಷ್ಟೇ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅಂದ್ಕೊಂಡಿದ್ರೆ ಈ ಥರದೊಂದು ಮ್ಯಾಜಿಕ್ ಮಾಡುತ್ತೆ ಅಂತ? ಇಲ್ಲ, ಅದೇ ನಮ್ಮ ಕತೆ ಕೇಳಬೇಕಾದ್ರೆ ಸರ್, ಕ್ಯಾರೆಕ್ಟರ್ ಬಗ್ಗೆ ನಾನು ಯೂಶಲಿ ಕತೆ ಕೇಳಬೇಕಾದ್ರೆ ಕ್ಯಾರೆಕ್ಟರ್ ನೋಡ್ತೀನಿ. ಫಸ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಡ್ತಾರೆ, ಕತೆ ಇಷ್ಟ ಆಗುತ್ತೆ. ಸೊ ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತಲ್ಲ. ಸೊ ಎಲ್ಲ ಒಂದು ಇಲ್ಲ ಮಾಡಲೇಬೇಕು ಅಂತ ಮಾಡ್ತೀನಿ. ಸೊ ಕಾಕಿ ಅನ್ನೋದು ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಏನಾದ್ರು ನೆಕ್ಸ್ಟ್ ಏನಾದ್ರು ಆ ಥರದೊಂದು ಪ್ರಯತ್ನಗಳಾಗುತ್ತೆ? ಆ ಥರದ ಸದ್ಯಕ್ಕೆ ಏನಿಲ್ಲ ಸರ್. ನೋಡೋ ಒಳ್ಳೆ ಕತೆ ಖಂಡಿತ ಮಾಡ್ತೀನಿ ಸರ್. ಇದರದ ಕಂಟಿನ್ಯೂಷನ್ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ನಮ್ಗೆ? ಇಲ್ಲ, ಅದು ನಮ್ಮ ನಿರ್ಮಾಪಕರಲ್ಲಿ ಮಾತಾಡೋದು ಮಂಜುನಾಥ್ ಸರ್ ಮಾತಾಡಿ ಏನು ಪ್ಲಾನ್. ಸೊ 25 ದಿನ ಅನ್ನುವಂಥದ್ದು ಎಷ್ಟು ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಯಾಕಂದರೆ ಇಷ್ಟು ದಿನ ಪರಿಶ್ರಮ ಆಗಿರ್ಬೋದು, ಡೇ 1 ಅದಾಗಿತ್ತಲ್ಲ, ಶೋಸ್ನ ಸ್ಟಾಪ್ ಮಾಡಿದ್ದಾರೆ, ಇವೆಲ್ಲ 25 ಡೇಸ್ ಪೂರೈಸಿದ್ರೆ ತುಂಬ ಖುಷಿ ಇದೆ. ಅದೆಲ್ಲ ದಾಟಿ ಬಂದಿದೆ. ಸೊ ಅದೆಲ್ಲವೂ ಕೂಡ ಸಮಸ್ಯೆ ತಂದೊಡ್ಡಿತ ಅಂತ ಆರಂಭದಲ್ಲಿ ಅಂತ ನೋಡಿ, ಅದನ್ನೆಲ್ಲ ಮೀರಿ 25 ದಿನ ಬರುವಂಥದ್ದು ಇದೆಲ್ಲ ಸರ್. ಎಲ್ಲ ಒಂದು ಕಡೆ ಪೈರಸಿ ಮಾಡೋದಾಗಲಿ ಆಗೋದೆಲ್ಲ ಒಳ್ಳೇದಿದೆ. ಹಾಂ, ಎಸ್. ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರಿ. ಯಾರು ಏನು ಮಾಡಿದ್ದು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಹೇಳೋ ಅಷ್ಟೆಲ್ಲ ತೂಕ ಎಲ್ಲ ತಲೆ ಕೆಡಿಸ್ಕೊಬಿಡೋದು ಅನ್ಸುತ್ತೆ. ನಾವು ಹೇಳಲ್ಲ, ನಮ್ಮ ಬಾಯಲ್ಲಿ ಬರೋ ಅಷ್ಟು ಯೋಗ್ಯತೆಯೂ ಇಲ್ಲ ಅವ್ರಿಗೆ. ಸರಿ ಹೇಳೋದು, ಕಾಲ ಸಂದರ್ಭ ನೋಡಿ ಕೊಡ್ತೀವಿ ಅಂದೇಳಿ, ಕೊಟ್ಟೆ ಕೊಡ್ತೀವಿ ಬಿಡಲ್ಲ.